ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್. ಅಡಾನಿ ಗ್ರೂಪ್ ಮುಖ್ಯಸ್ಥ ಗೌತಮ್ ಅದಾನಿ ವಿರುದ್ಧ 2100 ಕೋಟಿ ರೂಪಾಯಿ ಹೆಚ್ಚಿನ ಮೊತ್ತದ ಲಂಚ ಹಾಗೂ ವಂಚನೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪ ಕೇಳಿಬಂದಿದೆ. ಇದಾದ ಬೆನ್ನಲ್ಲೇ ಗುರುವಾರ ಅದಾನಿ ಸಮೂಹದ ಷೇರುಗಳು ಭಾರೀ ಕುಸಿತ ಕಂಡಿವೆ. ಇದರ ಜೊತೆಗೆ ಸಮೂಹಕ್ಕೆ ಸಾಲ ನೀಡಿರುವ ಬ್ಯಾಂಕುಗಳ ಷೇರುಗಳು ಕೂಡ ನೆಲಕಚ್ಚಿವೆ. ಅದಾನಿ ಸಮೂಹದ ಕಂಪನಿಗಳ ಷೇರುಗಳು 20% ಕುಸಿತ ಕಂಡ್ರೆ ಸಾರ್ವಜನಿಕದ ರಂಗದ ಬ್ಯಾಂಕ್ಗಳಾಗಿರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಷೇರುಗಳು 7% ಇಳಿಕೆಯನ್ನು ಕಂಡಿವೆ. ಆದರೆ ಇದು ತಾತ್ಕಾಲಿಕ ಬೆಳವಣಿಗೆಯಾಗಿದ್ದು ಅದಾನಿ ಸಮೂಹದಿಂದ ಸ್ಪಷ್ಟನೆ ಹಾಗೂ ಧನಾತ್ಮಕ ಪ್ರತಿಕ್ರಿಯೆ ಬಂದಲ್ಲಿ ಷೇರುಗಳು ಮತ್ತೆ ಏರಿಕೆಯನ್ನು ಕಾಣಲಿವೆ. ಅಲ್ಲದೆ ಇದೇ ಪರಿಸ್ಥಿತಿಯನ್ನು ಬಳಸಿಕೊಂಡು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಷೇರುಗಳನ್ನು ಖರೀದಿಸಿ ಇಟ್ಟುಕೊಳ್ಳುವಂತೆ ಕೆಲವೊಬ್ಬರು ಸಲಹೆಯನ್ನು ಕೊಟ್ಟಿದ್ದಾರೆ ಷೇರು ಮಾರ್ಕೆಟ್ನ ತಜ್ಞರು. ನುವಾಮಾ ರಿಸರ್ಚ್ ಲೆಕ್ಕಾಚಾರದ ಪ್ರಕಾರ ಡಿಸೆಂಬರ್ 2022ರಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದಾನಿ ಸಮೂಹಕ್ಕೆ 27,000 ಕೋಟಿ ರೂಪಾಯಿ ಸಾಲ ನೀಡಿದೆ. ಅದೇ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 3,300 ಕೋಟಿ ರೂಪಾಯಿ ಸಾಲ ನೀಡಿದರೆ ಬ್ಯಾಂಕ್ ಆಫ್ ಬರೋಡಾ 5,300 ಕೋಟಿ ರೂಪಾಯಿ ಸಾಲ ನೀಡಿದೆ. ಇನ್ನು HDFC ಸೆಕ್ಯೂರಿಟೀಸ್ ರಿಟೇಲ್ ರಿಸರ್ಚ್ ಮುಖ್ಯಸ್ಥ ದೀಪಕ್ ಜಸಾನಿ ಇದನ್ನೇ ಹೇಳಿದ್ದು, ಕುಸಿತದ ಸಮಯದಲ್ಲಿ PSU ಬ್ಯಾಂಕು ಷೇರುಗಳು ಖರೀದಿಸುವಂತೆ ಸಲಹೆಯನ್ನು ನೀಡಿದ್ದಾರೆ. ಅದಾನಿ ಗ್ರೂಪ್ಗೆ ನೀಡಿರುವ ಸಾಲಗಳ ಬಗೆಗಿನ ಕಳವಳ ಅಗತ್ಯಕ್ಕಿಂತ ಹೆಚ್ಚಾಗಿದೆ. ಇವು ಬಲವಾದ ಕಾರ್ಪೊರೇಟ್ ಆಸ್ತಿ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದು ಕೆಟ್ಟ ಸಾಲಗಳಿಗಾಗಿಯೂ ಹೆಚ್ಚಿನ ಮೊತ್ತ ತೆಗೆದಿರಿಸಿವೆ ಎಂದಿದ್ದಾರೆ. ಅಡಾನಿ ಸಮೂಹ ಈಗಾಗಲೇ ಸ್ಪಷ್ಟನೆ ನೀಡಿದಂತೆ ಈ ಪ್ರತಿಕ್ರಿಯೆಯ ಪರಿಣಾಮ ಕಡಿಮೆ ಆಗುತ್ತದೆ. ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸ್ನ ರಿಸರ್ಚ್ ಮುಖ್ಯಸ್ಥ ವಿನೋದ್ ನಾಯರ್ ಹೆಚ್ಚಿನ ಸ್ಪಷ್ಟತೆ ಸಿಗುವವರೆಗೂ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಷೇರುಗಳಲ್ಲಿ ಋಣಾತ್ಮಕ ಭಾವನೆ ಇರುತ್ತದೆ ಅಂತ ತಿಳಿಸಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಸಿಗುವವರೆಗೂ ಎಚ್ಚರಿಕೆ ಅವಧಿ ಇರುತ್ತದೆ. ಆದರೆ ಹಿಂಡನ್ಬರ್ಗ್ ಮೊದಲ ವರದಿಯ ವೇಳೆ ನಡೆದಂತೆ 50% ಷೇರು ಕುಸಿತ ಈಗ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ನಾವು ಗಮನಿಸಬೇಕಾಗಿರುವಂಥದ್ದು, ಅದಾನಿ ಅವರಿಗೆ ಯಾವ ಬ್ಯಾಂಕ್ಗಳು ಎಷ್ಟು ಸಾಲ ನೀಡಿವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 27,000 ಕೋಟಿ ರೂಪಾಯಿ ನೀಡಿದೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 3,300 ಕೋಟಿ ರೂಪಾಯಿಯನ್ನು ನೀಡಿದೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ 5,300 ಕೋಟಿ ರೂಪಾಯಿ ನೀಡಿದೆ. ಇನ್ನು ಇಂಡ್ ಬ್ಯಾಂಕ್ 4,200 ಕೋಟಿ ರೂಪಾಯಿ ನೀಡಿದೆ. ಇವೆಲ್ಲ ಮಾಹಿತಿ 2022 ಮತ್ತು 2023ಕ್ಕೆ ಅನ್ವಯಿಸಿದಂತೆ. ಇನ್ನು ಎಕ್ಸಿಸ್ ಬ್ಯಾಂಕ್ 7,160 ಕೋಟಿ, ಕೆನರಾ ಬ್ಯಾಂಕ್ ಇನ್ನೂ ಬಹಿರಂಗಪಡಿಸಿಲ್ಲ ಮಾಹಿತಿಯನ್ನು, ಮತ್ತು ಪವರ್ ಫೈನಾನ್ಸ್ ಕಾರ್ಪೊರೇಷನ್ 8,300 ಕೋಟಿ ರೂಪಾಯಿ, ಮತ್ತು ಯೂನಿಯನ್ ಬ್ಯಾಂಕ್ ಆ ಮಾಹಿತಿಯನ್ನು ಇಲ್ಲಿ ಸಾಲ ಕೊಟ್ಟಿದೆ ಆದರೆ ಮಾಹಿತಿಯನ್ನು ಬಿಡುಗಡೆ ಮಾಡಿಲ್ಲ, ಮತ್ತು ICICI ಬ್ಯಾಂಕ್ ಕೂಡ ಮಾಹಿತಿಯನ್ನು ಬಿಡುಗಡೆ ಮಾಡಿಲ್ಲ. ಅದಾನಿ ಈಗಾಗಲೇ ಅದಾನಿಯ ಷೇರು 2022ರಲ್ಲಿ ಒಂದು ಸಲ ಕುಸಿತವನ್ನು ಕಂಡಿತ್ತು ಹಿಂಡನ್ಬರ್ಗ್ ವರದಿಯ ನಂತರ. ಆದರೆ ಆ ಒಂದು ಸಮಯದಲ್ಲಿ ಯಾರು ಹೂಡಿಕೆ ಮಾಡಿದ್ರೋ ಷೇರು ಮಾರುಕಟ್ಟೆಯಲ್ಲಿ, ನಂತರ 1 ವರ್ಷ 6 ತಿಂಗಳ ಒಳಗೆ ಅವರೆಲ್ಲರ ಹಣ ಡಬಲ್ ಆಗಿತ್ತು. ಅಂದರೆ ಹಿಂಡನ್ಬರ್ಗ್ ವರದಿಯಲ್ಲಿ ಹುರುಳು ಇರಲಿಲ್ಲ. ಇವಾಗ ಅಮೆರಿಕದಲ್ಲಿ ಅವರು ಒಂದು ಲಂಚ ಪ್ರಕರಣ, ಒಂದು ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅವರ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಆದರೆ ಕಂಪನಿಗೂ ಮತ್ತು ಅದಾನಿಗೂ ಅಷ್ಟೊಂದು ಸಂಬಂಧ ಇರಲ್ಲ. ಷೇರು ಮಾರುಕಟ್ಟೆಯಲ್ಲಿ ಆ ಒಂದು ಕಂಪನಿಯಲ್ಲಿ ಅದಾನಿದು ಕೇವಲ ಲಂಸಮ್, ಅಂದರೆ ಒಂದಿಷ್ಟು ಶೇಕಡಾವಾರು ಅವರ ಹೂಡಿಕೆ ಇರುತ್ತೆ ವಿನಃ ಅದರಲ್ಲಿ ಷೇರುದಾರರು ಇರ್ತಾರೆ, ಮತ್ತು ರಿಟೇಲ್ ಷೇರುದಾರರು ಇರ್ತಾರೆ, ಮತ್ತು ಕೆಲವೊಬ್ಬರು ಏಂಜಲ್ ಇನ್ವೆಸ್ಟರ್ಸ್ಗಳಿರ್ತಾರೆ. ಹಾಗಾಗಿ ಅಷ್ಟೊಂದು ಹೊಡಿತ ಬೀಳಲ್ಲ. ಆದರೆ ಕೆಲವೊಬ್ಬರು ನ್ಯೂಸನ್ನು ನೋಡಿಕೊಂಡು, ಏನೋ ಅಮೆರಿಕದಲ್ಲಿರೋ ಬಂದಿರುವಂಥ ಸುದ್ದಿಯನ್ನು ನೋಡಿಕೊಂಡು ಈ ರೀತಿ ಏರುಪೇರು ಷೇರು ಮಾರುಕಟ್ಟೆಯಲ್ಲಿ ಆಗುತ್ತೆ. ಆದರೆ ಹಣ ಹೂಡಿಕೆ ಮಾಡುವಾಗ ನೀವು ಅದರ ಬಗ್ಗೆ ತಿಳ್ಕೊಂಡು ಹೂಡಿಕೆ ಮಾಡೋದು ನಿಮ್ಮ ಜವಾಬ್ದಾರಿ. ಯಾರೇ ಒಬ್ಬರು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡೋದು ಬಿಡೋದು ಅವರ ಫೈನಾನ್ಷಿಯಲ್ ಅಡ್ವೈಸರ್ಗೆ ಬಿಟ್ಟಿದ್ದು, ಇಲ್ಲ ಅಂದರೆ ತಾವು ಮಾಡಿರುವಂತಹ ಸ್ಟಡಿಗೆ ಬಿಟ್ಟಿದ್ದು.
ಆದರೆ ನಾವು ಎಲ್ಲಿಯಾದರೂ ಹೂಡಿಕೆ ಮಾಡಿ ಅಂತ ಕೂಡ ಪ್ರಚೋದನೆ ಮಾಡ್ತಾ ಇಲ್ಲ, ಹೂಡಿಕೆಯನ್ನು ಹಿಂಪಡೆದುಕೊಳ್ಳಿ ಅಂತ ಕೂಡ ನಾವು ಎಚ್ಚರಿಕೆಯನ್ನು ನೀಡ್ತಾ ಇಲ್ಲ. ನಾವು ಹೇಳೋದಿಷ್ಟೇ, ಅಮೆರಿಕದಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ, ಷೇರು ಮಾರುಕಟ್ಟೆಯಲ್ಲಿ ದಿಢೀರ ಕುಸಿತ ಕಂಡು ಬಿದ್ದಿದೆ, ಯಾರು ಅವರಿಗೆ ಸಾಲವನ್ನು ಕೊಟ್ಟಿದ್ರು ಅವರ ಷೇರುಗಳಲ್ಲೂ ಕೂಡ ಕುಸಿತ ಕಂಡು ಬಂದಿದೆ. ಆದರೆ ಅದಾನಿಯ ಹೆಸರಲ್ಲಿ ಕೆಲವೊಂದು ಸಲ ಏನು ಹಿಂಡನ್ಬರ್ಗ್ ವರದಿ ಬಂದಾಗ ಎಲ್ಲರೂ ಅಚ್ಚರಿಗೊಂಡು ತಮ್ಮ ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ರು. ಆ ಸಮಯದಲ್ಲಿ ಯಾರು ಹೂಡಿಕೆ ಮಾಡಿದ್ರೋ ಅವರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಹಾಗಾಗಿ ಹೂಡಿಕೆ ಮಾಡೋದು ನಿಮಗೆ ಬಿಟ್ಟಿದ್ದು, ಆದರೆ ಸುದ್ದಿಯನ್ನು ಬಿತ್ತರಿಸೋದು ನಮ್ಮ ಕೆಲಸ, ನಾವು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ. ಹಾಗಾಗಿ ಹಿಂಡನ್ಬರ್ಗ್ ವರದಿಯಂತೆ ಈ ರೀತಿ ಆಗಲ್ಲ ಅಂತ ಅನೇಕ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿಗಳು ಹೇಳ್ತಾ ಇದ್ದಾವೆ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಮಾಹಿತಿ ಬಹಿರಂಗವಾಗುತ್ತೆ. ಯಾಕಂದರೆ ಯಾವುದೇ ಒಂದು ಸುಳ್ಳು ಎಷ್ಟು ದಿನ ಬದುಕೋಕ್ಕೆ ಸಾಧ್ಯ? 1 ವರ್ಷ, 2 ವರ್ಷ, 3 ತಿಂಗಳು, 4 ತಿಂಗಳು, 4-5 ವರ್ಷ, ಆಮೇಲಾದರೂ ಸತ್ಯ ಹೊರ ಬಂದೇ ಬರುತ್ತೆ. ಹಾಗಾಗಿ ಹೂಡಿಕೆದಾರರು ಹೂಡಿಕೆ ಮಾಡ್ಬೋದು, ಹಿಂತೆಗೆದುಕೊಳ್ಳೋರು ಹಿಂತೆಗೆದುಕೊಳ್ಬೋದು. ಆದರೆ ಇದ್ದಿದ್ದು ಇದ್ದಂಗೆ ಬಿತ್ತರಿಸೋದು ನಮ್ಮ ಕಾಯಕ, ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಹಾಗಾಗಿ ಅಡಾನಿಗೆ ಒಂದು ಸಂಕಷ್ಟ ಎದುರಾಗಿದೆ. ಆ ಒಂದು ಅವರಿಗೆ ಬಂದಂತಹ ಸಂಕಷ್ಟ ಇಡೀ ಭಾರತದ ಷೇರುಪೇಟೆಯ ಮೇಲೆ ಕಾಣಿಸ್ತಾ ಇದೆ. ಎಸ್, ಇನ್ನು ಮುಂದಿನ ಸುದ್ದಿ, ಮಹಾರಾಷ್ಟ್ರದಲ್ಲಿ ನಿನ್ನೆ ಚುನಾವಣೆ ನಡೆಯಿತು. ಆ ಚುನಾವಣೆಗೂ ಪೂರ್ವದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ರೀತಿಯಲ್ಲಿ ಬಿಜೆಪಿಯ ಗುಲಾಮರು ಅಂತ ಹೇಳಿದರು. ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯನ್ನು ಮುಂಬೈ ಪ್ರೆಸ್ ಕ್ಲಬ್ ಖಂಡಿಸಿದೆ. ಇಂತಹ ಮಾತು ಪತ್ರಕರ್ತರ ಸಮುದಾಯಕ್ಕೆ ಘಾಸಿ ಉಂಟು ಮಾಡುತ್ತದೆ. ರಾಹುಲ್ ಯಾವತ್ತಾದರೂ ಭಾರತದಲ್ಲಿ ಪತ್ರಕರ್ತರು ಎದುರಿಸುತ್ತಿರುವ ಸವಾಲುಗಳು, ಅವರಿಗಿರುವ ಕಷ್ಟಗಳಿಗೆ ಮತ್ತು ಅವರಿಗಿರುವ ಕಷ್ಟಗಳಿಗಿರುವಂಥ ಕಾರಣಗಳು ಹಾಗೂ ಒಟ್ಟಾರೆ ಪತ್ರಿಕೋದ್ಯಮದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರಾ ಅಂತ ಪ್ರಶ್ನಿಸಿದೆ. ಶನಿವಾರ ಅಮರಾವತಿಯಲ್ಲಿ ಭಾಷಣ ಮಾಡಿದಂತಹ ರಾಹುಲ್ ಗಾಂಧಿ, ನಾನು ಮೀಸಲಾತಿ ಮಿತಿ ಹೆಚ್ಚಿಸಬೇಕು ಅಂತ ಹೇಳಿದರೆ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಮೀಸಲಾತಿಗೆ ವಿರುದ್ಧವಾಗಿದ್ದಾರೆ ಅಂತ ಆರೋಪಿಸ್ತಾರೆ. ಅದನ್ನು ಮಾಧ್ಯಮಗಳು ಪ್ರಶ್ನಿಸದೆ ವರದಿ ಮಾಡ್ತವೆ. ಪತ್ರಕರ್ತರು ಬಿಜೆಪಿಗೆ ಸೇರಿದವರೇ ಆಗಿದ್ದಾರೆ. ಅವರು ನನ್ನನ್ನು ನೋಡಿ ನಕ್ಕಾಗ ನನಗೆ ಹೌದು ನಾವು ಬಿಜೆಪಿಗೆ ಸೇರಿದವರು ಅಂತ ಹೇಳಿದಂತೆ ಅನಿಸುತ್ತದೆ. ಇದರಲ್ಲಿ ಅವರ ತಪ್ಪಿಲ್ಲ. ಅವರಿಗೆ ಕೆಲಸ ಬೇಕು, ಸಂಬಳ ಬೇಕು, ಮಕ್ಕಳನ್ನು ಸಾಕಬೇಕು, ಶಿಕ್ಷಣವನ್ನು ಕೊಡಿಸಬೇಕು, ಊಟ ಮಾಡಬೇಕು. ಅವರು ತಮ್ಮ ಮಾಲೀಕರ ವಿರುದ್ಧ ಕೆಲಸ ಮಾಡಲು ಸಾಧ್ಯವಿಲ್ಲ. ಒಂದು ರೀತಿಯಲ್ಲಿ ಅವರು ಗುಲಾಮರಿದ್ದಂತೆ ಎಂದು ಹೇಳಿದರು. ಕೆಲ ಮಾಧ್ಯಮಗಳು ವರದಿ ಮಾಡಿವೆ. ಈ ವರದಿಗಳನ್ನು ಉಲ್ಲೇಖಿಸಿ ಮುಂಬೈ ಪ್ರೆಸ್ ಕ್ಲಬ್ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಸ್ನೇಹಿತರೆ, ನಾನು ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಮಾಡಲು ಬಯಸ್ತೇನೆ. ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಯಾರಾದರೂ ಆ ವಿಷಯವನ್ನು ಖಂಡಿಸಿದರೆ ಅದು ಮಾಧ್ಯಮದವರು. ಅವತ್ತು ನಿಮ್ಮ ಅಜ್ಜಿ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದ್ರು. ಆದರೂ ಕೂಡ ಅವತ್ತು ಪತ್ರಕರ್ತರು ಅದನ್ನು ವಿರೋಧಿಸಿ ಬರೆದಿದ್ರು. ಆ ಸುದ್ದಿಯನ್ನು ಬರೆದಂಥ ಎಷ್ಟೋ ಪತ್ರಕರ್ತರು ಜೈಲು ಪಾಲಾಗಿದ್ರು. ಅವತ್ತು ನೆನಪು ಬರಲಿಲ್ಲವೇ ಪತ್ರಕರ್ತರು ಗುಲಾಮರು ಅನ್ನೋದು? ಅವತ್ತು ನಿಮಗೆ ನೆನಪು ಬರಲಿಲ್ಲವೇ ಪತ್ರಕರ್ತರು ನಮ್ಮ ವಿರುದ್ಧ ಬರಿತಾ ಇದ್ದಾರೆ ಅಂತ? ನಾವು ನಿಮ್ಮ ಗುಲಾಮರು ಅಲ್ಲ, ಬಿಜೆಪಿಯ ಗುಲಾಮರು ಅಲ್ಲ. ರಾಹುಲ್ ಗಾಂಧಿ ಅವರೇ, ನಿನ್ನೆನೇ ಈ ಸುದ್ದಿ ಬಿತ್ತರಿಸಬೇಕಾಗಿತ್ತು. ಆದರೆ ವಿನಾಕಾರಣ ಭಾಳಷ್ಟು ಸುದ್ದಿಗಳು ಇರೋ ಕಾರಣ ಈ ಸುದ್ದಿಯನ್ನು ಬಿತ್ತರಿಸಲಿಕ್ಕೆ ಆಗಲ್ಲ. 18ನೇ ತಾರೀಕು ನವೆಂಬರ್ 18ರಂದು ಇವರು ಮಾಧ್ಯಮಗಳಿಗೆ ಹೇಳ್ತಾರೆ, ಏನು ಈ ಪತ್ರಕರ್ತರೆಲ್ಲರೂ ಬಿಜೆಪಿಯ ಗುಲಾಮರ ರೀತಿ ವರ್ತಿಸ್ತಾ ಇದ್ದಾರೆ, ಪತ್ರಕರ್ತರೆಲ್ಲರೂ ಬಿಜೆಪಿಯ ಗುಲಾಮರು ಅಂತ ಹೇಳ್ತಾರೆ. ಅದೂ ಅಲ್ಲದೆ ನಿಮಗೆ ಇನ್ನೊಂದು ಸ್ಪಷ್ಟಪಡಿಸ್ತೀನಿ, ನವೆಂಬರ್ 18ರಂದು ಹೇಳಿದ ಹೇಳಿಕೆ ಹೊರತುಪಡಿಸಿಯೂ ಕೂಡ ಬಿಹಾರದ ಭೋಜ್ಪುರದಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮೇ 27, 2024ರಂದು 4:34 ANI ಸೈಟ್ನಲ್ಲಿ ಮತ್ತು ANI ಟ್ವಿಟರ್ ಹ್ಯಾಂಡಲ್, ಈಗಿನ ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ರಾಹುಲ್ ಗಾಂಧಿಯವರ ಕುರಿತು. ಅವತ್ತು ಕೂಡ ರಾಹುಲ್ ಗಾಂಧಿಯವರು ಹೇಳ್ತಾರೆ, ಪತ್ರಕರ್ತರೆಲ್ಲರೂ ಬಿಜೆಪಿಗೆ ಏಜೆಂಟರ ರೀತಿ ವರ್ತಿಸ್ತಾ ಇದ್ದಾರೆ ಅಂತ. ರಾಹುಲ್ ಗಾಂಧಿಯವರೇ, ಹಾಗಿದ್ರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿಯೂ ಕೂಡ ನಾವು ಸರ್ಕಾರವನ್ನು ವಿರೋಧಿಸಿದ್ದೇವೆ, ಸರ್ಕಾರದ ವಿರುದ್ಧ ಸುದ್ದಿಯನ್ನು ಮಾಡಿದ್ದೇವೆ. ಯಾರು ತಪ್ಪು ಮಾಡ್ತಾರೋ ಅವ್ರ ವಿರುದ್ಧ ಸುದ್ದಿಯನ್ನು ಮಾಡಿದ್ದೇವೆ. ಅದು ಆಡಳಿತ ವಿರೋಧಿ, ಅದು ಆಡಳಿತದಲ್ಲಿರುವಂಥ ಸರ್ಕಾರ ವಿರೋಧಿ ಅಥವಾ ವಿರೋಧ ಪಕ್ಷದಲ್ಲಿರುವಂಥ ಸರ್ಕಾರವೇ ಇರಲಿ, ನಾವು ಸುದ್ದಿಯನ್ನು ಮಾಡಿದ್ದೇವೆ. ಆವಾಗೇ ನಾವು ನಿಮಗೆ ಗುಲಾಮರು ಅನ್ನಿಸ್ಲಿಲ್ಲ. ಆವಾಗ ನಮ್ಮ ಕುಟುಂಬಗಳ ಬಗ್ಗೆ ನಿಮಗೆ ಏನೂ ಕಾಳಜಿ ಇರಲಿಲ್ಲ. ಇವಾಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನೋ ವೋಟ್ ಬ್ಯಾಂಕ್ ತಗೋಬೇಕಂತ ನೀವು ಮಾಡಿದ್ರಿ.
ರಾಹುಲ್ ಗಾಂಧಿ ಅವರೇ, ನೀವು ಒಬ್ಬ ಕಂಬಾರನ ಹತ್ರ ಹೋಗ್ತೀರಿ, ಒಬ್ಬ ಕುಂಬಾರನ ಹತ್ರ ಹೋಗ್ತೀರಿ, ಒಬ್ಬ ಕೂಲಿ ಕಾರ್ಮಿಕನ ಹತ್ರ ಹೋಗ್ತೀರಿ, ಒಬ್ಬ ರೈತನ ಹತ್ರ ಹೋಗಿದ್ದೀರಿ, ಅದೂ ಅಲ್ಲದೆ ಒಬ್ಬ ಮೆಕ್ಯಾನಿಕ್ ಶಾಪ್ನ ಹತ್ರ ಹೋಗಿದ್ದೀರಿ, ಇನ್ನೂ ಎಲ್ಲೋ ಹೊಲದಲ್ಲಿ ಕೆಲಸ ಮಾಡೋನ ಹತ್ರ ಹೋಗಿದ್ದೀರಿ, ಯಾರೋ ಊಟ ಬಡಿಸೋರ ಹತ್ರ ಹೋಗಿದ್ದೀರಿ, ಎಲ್ಲರ ಸಂಕಷ್ಟಗಳನ್ನು ಕೇಳಿದ್ದೀರಿ ರಾಹುಲ್ ಗಾಂಧಿ. ಒಂದು ಸಲವಾದರೂ ನಿಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತ್ನಿಂದ ಆಸಾಂನವರೆಗೆ ನೀವೇನು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರಿ. ಆದರೆ ಒಬ್ಬ ಪತ್ರಕರ್ತನ ಕಷ್ಟವನ್ನು ನೀವೆಂದಾದರೂ ಅರ್ಥಕೊಂಡಿದ್ದೀರಾ? ನಿಮಗೆ ಯಾವ ಅರ್ಹತೆ ಇದೆ ಪತ್ರಕರ್ತರ ಬಗ್ಗೆ ಮಾತನಾಡಲಿಕ್ಕೆ? ಎಂದಾದರೂ ಒಬ್ಬ ಪತ್ರಕರ್ತನ ಬಗ್ಗೆ, ಒಬ್ಬ ಸಂಪಾದಕನ ಬಗ್ಗೆ, ಒಬ್ಬ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವವನ ಕಷ್ಟ ನೀವು ಎಂದಾದರೂ ಅರ್ತಿದ್ದೀರಾ? ನೀವು ಎಂದಾದರೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀರಾ? ಎಲ್ಲರ ಬಗ್ಗೆ ವಿಡಿಯೋ ಮಾಡಿದ್ರೆ ಅವ್ರ ಬಗ್ಗೆ ಗೌರವವಿದೆ. ಅವರು ಕೂಲಿ ಕಾರ್ಮಿಕರು, ಅವ್ರು ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ನಮಗೆ ಗೌರವವಿದೆ. ಪತ್ರಕರ್ತರ ಕಷ್ಟಗಳು, ನೋವುಗಳು ನಿಮಗೇನು ಗೊತ್ತು? ಎಂದಾದರೂ ನಮ್ಮ ನೋವುಗಳು, ನಮ್ಮ ಕಷ್ಟಗಳು, ನಮ್ಮ ಸಂಕಷ್ಟಗಳು, ನಮ್ಮ ಕುಟುಂಬದ ಬಗ್ಗೆ ಎಂದಾದರೂ ಯೋಚನೆ ಮಾಡಿದ್ದೀರಾ? ಯಾವ ಅರ್ಹತೆಯಿಂದ ನೀವು ಪತ್ರಕರ್ತರನ್ನ ಗುಲಾಮರಂತೀರಿ? ಅಂದರೆ ನಿಮ್ಮ ತಲೆಯಲ್ಲಿ ಇಂದಿಗೂ ಕೂಡ ಇರೋದೇ ಎಲ್ಲರೂ ಗುಲಾಮರಾಗಿರಬೇಕು ಅನ್ನೋ ಒಂದು ಮನಸ್ಥಿತಿ. ನೀವು ಏನು ಹೇಳಿದ್ರು ಬರೀತೇವೆ, BJP-ಯವರು ಏನು ಹೇಳಿದ್ರು ಬರೀತೇವೆ, ಆದರೆ ಜನರ ಹಿತಕ್ಕಾಗಿ ಬರೀತೇವೆ. ನಿಮ್ಮ ಹಿತಕ್ಕಾಗಿ ನಾವು ಎಂದೂ ಬರೆಯಲ್ಲ. ನಿಮ್ಮ ಗುಲಾಮರಲ್ಲ, ನಿಮ್ಮ ಕುಟುಂಬದ ಗುಲಾಮರಲ್ಲ, ನರೇಂದ್ರ ಮೋದಿಯ ಗುಲಾಮರು ನಾವಲ್ಲ. ನಮಗೆ BJP ಇರಲಿ, ಕಾಂಗ್ರೆಸ್ ಇರಲಿ, ನಾವು ಯಾರ ಗುಲಾಮರು ಅಲ್ಲ. ಎಂದಿಗೂ ಕೂಡ ನಿಮ್ಮ ಗುಲಾಮರಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡ್ತೀವಿ ಹೊರತು ನಿಮ್ಮ ಕಾಂಗ್ರೆಸ್ನ ತುಷ್ಟೀಕರಣ, ನಿಮ್ಮ BJP-ಯ ತುಷ್ಟೀಕರಣ ನಾವು ಎಂದೂ ಮಾಡುವುದಿಲ್ಲ. ಯಾರು ನಿಮ್ಮ ಪಕ್ಷದ ತುಷ್ಟೀಕರಣ, ಯಾರು BJP-ಯ ತುಷ್ಟೀಕರಣ, ಯಾರು ಒಂದು ಸಮುದಾಯದ ತುಷ್ಟೀಕರಣ ಮಾಡ್ತಾನೋ ಅವನು ಪತ್ರಕರ್ತನಲ್ಲ. ನೀವು ಚುನಾವಣಾ ಸಂದರ್ಭದಲ್ಲಿ ಪತ್ರಕರ್ತರ ಬಗ್ಗೆ ಇಷ್ಟೊಂದು ಹೇಳಿಸಿ ಮಾತನಾಡ್ತೀರಾ ಅಂದರೆ ನಿಮಗೆ ಮಾನವೀಯತೆ, ನೈತಿಕತೆ ಅನ್ನೋದಿಲ್ಲ. ನೀವು ಈ ಒಂದು ದೊಡ್ಡ ಮಟ್ಟಿಗೆ ಹೀರೋ ಆಗಿದ್ದು ದೇಶದ ಜನರು ನಿಮ್ಮನ್ನು ಗುರುತಿಸುತ್ತಿದ್ದಾರೆ ಅಂದರೆ ಅದಕ್ಕೆಲ್ಲದಕ್ಕೂ ಪತ್ರಕರ್ತರೇ ಕಾರಣ ವಿನಃ ನಿಮ್ಮ ಕಾಂಗ್ರೆಸ್ನವರಲ್ಲ, BJP-ಅವರಲ್ಲ. ನಿಮ್ಮ ಬಗ್ಗೆ ಸುದ್ದಿಯನ್ನು ಬಿತ್ತರಿಸಿದ್ದೇವೆ, ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನು ಹೇಳಿದರೆ ಒಳ್ಳೆಯದಂತ ಸುದ್ದಿ ಮಾಡಿದ್ದೇವೆ. ಆದರೆ ನೀವು ಪತ್ರಕರ್ತರ ಬಗ್ಗೆ ಈ ರೀತಿ ಧಾಟಿಯಲ್ಲಿ ಮಾತಾಡೋದು ಸರಿಯಲ್ಲ. ನಿನ್ನೆ ಸುದ್ದಿ ಬಿತ್ತರಿಸಬೇಕಾಗಿತ್ತು, ಆದರೆ ಚುನಾವಣಾ ಸಂದರ್ಭ ಏನೋ ಬೇರೆ ಹೆಚ್ಚಿನ ಸುದ್ದಿಗಳು ಇರೋದ್ರಿಂದ ಸುದ್ದಿ ಬಿತ್ತರಿಸಲಿಕ್ಕಾಗಿಲ್ಲ. ಆದರೆ ರಾಹುಲ್ ಗಾಂಧಿಯವರೇ, ಕೊನೆಯದಾಗಿ ಹೇಳ್ತೀವಿ, ಪತ್ರಕರ್ತರ ತಂಟೆಗೆ ಬರಬೇಡಿ. ಪತ್ರಕರ್ತರು ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ, ನಾವು ದೇಶದ ಹಿತಕ್ಕಾಗಿ ಕೆಲಸ ಮಾಡ್ತಿದ್ದೀವಿ, ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡ್ತಿದ್ದೀವಿ, ಒಂದು ಜಿಲ್ಲೆಯ ಹಿತಕ್ಕಾಗಿ ಕೆಲಸ ಮಾಡ್ತಿದ್ದೀವಿ. ಎಂದಾದರೂ ನಮ್ಮ ಸಮಸ್ಯೆಯನ್ನು ಬಂದು ಆಲಿಸಿದ್ದೀರಾ? ನೀವು ರಾಜಕೀಯ ಪಯಣವನ್ನು ಶುರು ಮಾಡಿ 20 ವರ್ಷ ಆಯಿತು. ಎಂದಾದರೂ ನಮ್ಮ ಸಮಸ್ಯೆಯನ್ನು ಆಲಿಸಿದ್ದೀರಾ? ನಮ್ಮನ್ನೇ ಗುಲಾಮರಂತ ಹೇಳಲಿಕ್ಕೆ ನಿಮಗೆ ಎಷ್ಟು ಧೈರ್ಯ ರೀ? ನಾವು ನಿಮ್ಮ ಗುಲಾಮರು ಅಲ್ಲ, BJP-ಯ ಗುಲಾಮರು ಅಲ್ಲ, JDS-ನವರ ಗುಲಾಮರು ಅಲ್ಲ, ಆಮ್ ಆದ್ಮಿಯ ಗುಲಾಮರು ಅಲ್ಲ. ನೀವು ಕಳ್ಳತನವನ್ನು ಮಾಡಿದರೆ ಕಳ್ಳರು ಅಂತ ಬರೀತೀವಿ, ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯವರು ಅಂತ ಬರೀತೀವಿ. ನೀವು ಮಾಡೋ ಕೆಲಸ, ನೀವು ಮಾಡೋ ಕರ್ಮಗಳ ಆಧಾರದ ಮೇಲೆ ನಿಮ್ಮ ಸುದ್ದಿ ಆ ರೀತಿ ಮೂಡಿ ಬರುತ್ತೆ. ನೀವು ಮಾಡೋ ತಪ್ಪುಗಳಿಗೆಲ್ಲ ನಾವು ಹೊಣೆಗಾರರ? ನಾನು BJP-ಅವರಿಗೂ ಹೇಳ್ತಿದ್ದೀನಿ, ಕಾಂಗ್ರೆಸ್ನವರಿಗೂ ಹೇಳ್ತಿದ್ದೀನಿ, ಪತ್ರಕರ್ತರು ನಿಮ್ಮ ಮನೆ ಗುಲಾಮರಲ್ಲ, ನಿಮ್ಮ ಮನೆಯಲ್ಲಿ ನಿಂತ್ಕೊಳ್ಳೋರಲ್ಲ. ನಾವು ಸುದ್ದಿಯ ರೀತಿಯಲ್ಲಿ ಬಿತ್ತರಿಸ್ತೇವೆ, ಅದು ಏನೇ ಆಗಲಿ ನೋಡ್ಕೋತೀವಿ. ಇನ್ನೊಂದು ಸಲ ರಾಹುಲ್ ಗಾಂಧಿಯವರೇ, ಪತ್ರಕರ್ತರ ಬಗ್ಗೆ ಮಾತನಾಡುವಾಗ ನಿಮ್ಮ ನಾಲ್ಗೆಯನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ. ನಿಮ್ಮ ಅದೃಷ್ಟವಶಾತ್ಗೆ ರಾಹುಲ್ ಗಾಂಧಿಯವರೇ, ನಿಮ್ಮ ಅದೃಷ್ಟವಶಾತ್ಗೆ ಇವತ್ತು ನಮ್ಮ ಪ್ರಧಾನ ಸಂಪಾದಕರು ಸ್ಟುಡಿಯೋದಲ್ಲಿಲ್ಲ. ಒಂದು ವೇಳೆ ಅವ್ರು ಇದ್ದಿದ್ರೆ ಪತ್ರಿಕಾ ಧರ್ಮ ಅನ್ನೋದು ಏನು, ಪತ್ರಕರ್ತರಂದ್ರೆ ಏನು, ಸಂಪಾದಕರಂದ್ರೆ ಏನು, ಪತ್ರಿಕೋದ್ಯಮ ಅಂದ್ರೆ ಏನು ಎಲ್ಲವನ್ನ ನಿಮಗೆ ಬಿಡಿಯಾಗಿ ಹೇಳ್ತಾ ಇದ್ರು. ನೀವು ಮಹಾರಾಷ್ಟ್ರದಲ್ಲಿ ಭಾಷಣ ಮಾಡಿ, ಕರ್ನಾಟಕದಲ್ಲಿ ಮಾಡಿ, ಪಂಜಾಬ್ನಲ್ಲಿ ಮಾಡಿ, ನೀವೇ ಪ್ರಧಾನಿಯಾಗಿ, ರಾಷ್ಟ್ರಪತಿಯಾಗಿ, ಪ್ರಧಾನಿಯಾಗಿ, ಸಂಸದರಾಗಿ ಏನೇ ಆಗಲಿ, ನೀವು ಒಳ್ಳೇದು ಮಾಡಿದರೆ ಒಳ್ಳೇದಂತ ಬರಿತೀವಿ, ನೀವು ಕೆಟ್ಟದ್ದು ಮಾಡಿದರೆ ಕೆಟ್ಟದಂತ ಬರಿತಾವೆ. ಇದರಲ್ಲಿ ಯಾರದೇ ಮುಲಾಜಿಲ್ಲ. ನಿಮ್ಮ ಅಜ್ಜಿಯ ಕಾಲದಲ್ಲಿಯೇ ಅಂತ ತುರ್ತು ಪರಿಸ್ಥಿತಿಯಲ್ಲಿಯೇ ಕೆಲವೊಂದು ಪತ್ರಕರ್ತರು ನಿಮ್ಮ ಅಜ್ಜಿ ಮಾಡಿದ್ದು ತಪ್ಪು ಅಂತ ಬರೆದಿದ್ದಾರೆ. ನೀವ್ಯಾವ ಲೆಕ್ಕ ನಮ್ಗೆ ಹಂಗಂದ್ರೆ? ನೋಡಿ ರಾಹುಲ್ ಗಾಂಧಿಯವರೇ, ಪತ್ರಕರ್ತರಿಗೆ ಗೌರವವನ್ನು ಕೊಡೋದನ್ನು ಕಲೀರಿ. ಅದೇ ರೀತಿ ಹೇಳ್ತಾ ಇದ್ದೀನಿ, ಕೇವಲ ಕಾಂಗ್ರೆಸ್ನವರಿಗೆ ಈ ರೀತಿ ನಾವು ಕೌಂಟರ್ ಮಾಡ್ತಾ ಇದ್ದೀವಿ ಅಂತಲ್ಲ, BJP-ಯವರು ಕೂಡ ಕಲಿಬೇಕು. ಕೆಲವೊಂದು ಪತ್ರಕರ್ತರಿಗೆ ವಿನಾಕಾರಣ ನೀವು ಮರ್ಯಾದೆಯನ್ನು ತೆಗೆದ್ರೆ, ವಿನಾಕಾರಣ ನೀವು ಅವರ ತಂಟೆಗೆ ಬಂದರೆ
ಅದು BJP ಅವರು ಇರಲಿ ಕಾಂಗ್ರೆಸ್ನವರು ಇರಲಿ ಎಲ್ಲರಿಗೂ ಒಂದೇ ಧಾಟಿಯಲ್ಲಿ ನಾವು ಉತ್ತರ ಕೊಡಬೇಕಾಗುತ್ತೆ. ये उनके हैं. अच्छा, मजे की बात है, जब मैं कहता हूं ये उनके हैं तो ये मेरी ओर देख के मुस्कुराते हैं, कहते हैं हाँ हम उनके हैं, आपके नहीं है. देखिए मुस्कुरा रहे हैं. देखिए देखिए देखिए, ये देखो, ये ऐसे कर रहा है, देखो. मगर देखो इनकी गलती नहीं है, इनकी गलती नहीं है. ये तो मुझे अच्छे लगते हैं. इनको काम करना है, इनको सैलरी लेनी है, इनको बच्चों का एजुकेशन करना है, इनको खाना खाना है. तो ये मालिकों के खिलाफ कुछ नहीं कर सकते. ये एक प्रकार से गुलाम है. मैंने कहा मीडिया वाले हमारे मित्र हैं, मगर मीडिया वाले हमारे मित्र नहीं हैं. वो किसानों के मित्र नहीं हैं, गरीबों के नहीं हैं, मजदूरों के नहीं हैं, पिछड़ों के नहीं हैं, दलितों के नहीं हैं, आदिवासियों के नहीं हैं. वो अदानी जी के हैं, बड़े बड़े अरबपतियों के हैं. कभी तेजस्वी जी का इंटरव्यू होता है, मेरा इंटरव्यू होता है, प्रेस कॉन्फ्रेंस होता है, सवाल पूछते हैं, उल्टे सीधे सवाल पूछते हैं. पता नहीं आपने नरेंद्र मोदी जी का इंटरव्यू देखा नहीं देखा? देखा? उसमें उनके सामने 4 चमचे बैठ जाते हैं और फिर कहते हैं प्रधानमंत्री जी आप आम कैसे खाते हो? ऐसा ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಯಾನದ ಅತ್ಯುನ್ನತ ನಾಗರಿಕ ಗೌರವ ದಿ ಆರ್ಡರ್ ಆಫ್ ಎಕ್ಸಿಲೆನ್ಸ್ ಅನ್ನ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಅವರು ತಮ್ಮ ದೂರದೃಷ್ಟಿಯ ರಾಜನೀತಿ ಮತ್ತು ಜಾಗತಿಕ ವೇದಿಕೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಕ್ಕುಗಳ ಹೋರಾಟಕ್ಕಾಗಿ ಮತ್ತು ಜಾಗತಿಕ ಸಮುದಾಯಕ್ಕೆ ಅಸಾಧಾರಣವಾಗಿ ಸೇವೆ ಪ್ರದಾನ ಮಾಡಿದರು. ಏನೋ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ಪ್ರಧಾನಿ ಮೋದಿ ಅವರು ಈ ಗೌರವವನ್ನು ಭಾರತದ ಜನರಿಗೆ ಮತ್ತು ಉಭಯ ದೇಶಗಳ ಜನರಿಗೆ ನಡುವಿನ ಆಳವಾದ ಐತಿಹಾಸಿಕ ಸಂಬಂಧಗಳಿಗೆ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಮೋದಿಯವರು ವಿಶ್ವ ನಾಯಕರಲ್ಲಿ ಚಾಂಪಿಯನ್ ಆಗಿದ್ದಾರೆ ಅಂತ ಇರ್ಫಾನ್ ಅಲಿ ಅವರು ಹೇಳಿದರು. ಹಾಗಾಗಿ ಅಮೆರಿಕ ದೇಶದಲ್ಲಿ ಚುನಾವಣೆ ನಡೀತು, ಆಮೇಲೆ ಚುನಾವಣೆ ಮತ್ತು ಭಾರತದಲ್ಲಿ ಕೂಡ 2 ರಾಜ್ಯದಲ್ಲಿ ಚುನಾವಣೆ ನಡೀತು. ಇದಾದ್ಮೇಲೆ ಇನ್ನೂ ದೇಶದಲ್ಲಿ ಚುನಾವಣೆ ಇನ್ನೂ 2-3 ದಿನ ಇರುವಾಗಲೇ ಮೋದಿ ಗಯಾನ, ಬ್ರೆಜಿಲ್ ಸೇರಿದಂತೆ ವಿವಿಧ 3 ದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ರು. ಆ 3 ದೇಶಗಳಲ್ಲಿ ಕೂಡ 5 ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ನರೇಂದ್ರ ಮೋದಿ ಅವರ ಕಾರ್ಯ ಒಳ್ಳೆ ರೀತಿ ಮುನ್ನಡೀತಾ ಇದೆ. ವಿಶ್ವ ನಾಯಕರು ಕೂಡ ಅವರನ್ನು ಗುರುತಿಸ್ತಾ ಇದ್ದಾರೆ. ಅದರಲ್ಲಿ ರಾಜಕೀಯ ಮಾಡುವಂಥ ವಿಷಯಗಳು ಏನೂ ಇಲ್ಲ. ನರೇಂದ್ರ ಮೋದಿ ಇದರ ಬಗ್ಗೆ ಏನು ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. डोमिनिका के सर्वोच्च पुरस्कार से सम्मानित किए जाने पर मैं राष्ट्रपति सिल्वानी बर्टन, प्रधानमंत्री रूजवेल्ट स्कैरिच और डोमिनिका के लोगों का हार्दिक आभार व्यक्त करता हूं. ये सम्मान केवल मेरा नहीं है, बल्कि भारत के 140 करोड़ लोगों का, उनके पुरुषार्थ का, उनके संस्कार का, उनकी परंपरा का ये सम्मान है. राष्ट्रपति बटन, आप इस पुरस्कार को देने के लिए ಇವಾಗಿದ್ವು ಇಂದಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ. ಇನ್ನಷ್ಟು ರೋಚಕ ಸುದ್ದಿಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ.